ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಟೀಚರ್. ಈ ವಿಡಿಯೋದಲ್ಲಿ ನಾವು ಕಲಿಕಾ ಬಲವರ್ಧನೆ 2023-24 ಪ್ರಥಮ ಭಾಷೆ ಕನ್ನಡ 5ನೇ ತರಗತಿ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದಲ್ಲಿ ಕಲಿಕಾ ಫಲ 1ರಲ್ಲಿ ಚಟುವಟಿಕೆ 5, 6, 7 ಮತ್ತು 8 ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಚಟುವಟಿಕೆ 5, ಕವನ ಓದೋಣ, ಚಿಂತನೆ ಮಾಡೋಣ. ಮೊದಲನೇದಾಗಿ ಕವನವನ್ನು ಓದೋಣ ಮತ್ತು ರಾಗವಾಗಿ ಹಾಡಬಹುದು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೊಸತು ಹೊಸತು ತರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ. ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ವರುಷಕ್ಕೊಂದು ಹೊಸತು ಜನ್ಮ, ಹರುಷಕ್ಕೊಂದು ಹೊಸತು ನೆಲೆಯು. ಅಖಿಲ ಜೀವ ಜಾತಕ್ಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕ್ಕೂ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ನಮಗೆ ಏಕೆ ಬಾರದೋ ಎಲೆ ಸನತ್ ಕುಮಾರ ದೇವ, ಸಲೆ ಸಾಹಸ ಚಿರಂಜೀವ ನಿನಗೆ ಲೀಲೆ ಸೇರದು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೊಸತು ಹೊಸತು ತರುತ್ತಿದೆ. ಇದನ್ನು ಬರೆದಿರ್ತಕ್ಕಂಥವ್ರು ದ.ರಾ. ಬೇಂದ್ರೆ. ಇಲ್ಲಿ ಮಾಡ್ತಕ್ಕಂಥ ಚಟುವಟಿಕೆ, ಕೊಟ್ಟಿರುವ ಕವನವನ್ನು ಶಿಕ್ಷಕರ ಜೊತೆ ರಾಗವಾಗಿ ಹಾಡು. ಇದನ್ನು ನೀವು ರಾಗವಾಗಿ ಹಾಡಬೇಕು. ಕವನದಲ್ಲಿ ಬಂದಿರುವ ಪ್ರಕೃತಿ ಸೊಬಗಿನ ವರ್ಣನೆಯನ್ನು ಶಿಕ್ಷಕರ ಅಥವಾ ಹಿರಿಯರ ಸಹಾಯದಿಂದ ತಿಳಿ. ಈ ಕವನದಲ್ಲಿ ಪ್ರಕೃತಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಅಂದರೆ, ಹೊಂಗೆ ಹೂವಿನಲ್ಲಿ ಭೃಂಗದ ಸಂಗೀತ ಕೇಳಿಬರ್ತಾ ಇದೆ, ಮತ್ತು ಬೇವಿನ ಕಹಿ, ಹೂವಿನ ನಸುಗಂಪು, ಮತ್ತು ಪ್ರತಿ ಸಲ ಗಿಡಗಳಿಗೆ ಹೊಸ ಹೊಸದಾಗಿ ಚಿಗುರು ಬರುತ್ತೆ, ನಮಗೆ ಯಾಕಿಲ್ಲ ಅಂತ ಈ ರೀತಿ ಕವಿ ಪ್ರಕೃತಿಯನ್ನು ವರ್ಣಿಸಿದ್ದಾರೆ. ಅದನ್ನು ನೀವು ಶಿಕ್ಷಕರ ಮತ್ತು ಹಿರಿಯರ ಸಹಾಯದಿಂದ ಇನ್ನು ತಿಳ್ಕೋಬಹುದು. ಚಟುವಟಿಕೆ 6, ಹಾಸ್ಯ ಲಾಸ್ಯ ತಿಳಿಯೋಣ, ಸಂತಸ ಪಡೋಣ. ರಾಮನ್ ಪ್ರಾಣ್ ಅಂದರೆ ಈ ಒಂದು ಚಿತ್ರಕಥೆಯಲ್ಲಿರ್ತಕ್ಕಂಥ ಹಾಸ್ಯವನ್ನು ಏನು ಅಂತ ನೋಡಬೇಕು. ನೀವಾ ಮೊದಲೇ ಹೇಳಿದರೆ ಸ್ಟೇಷನ್ನಿಗೆ ಬರ್ತಿದ್ದೆ, ಸರ್ಪ್ರೈಸ್ ಕೊಡೋಣ ಅಂತ. ಎಲ್ಲಿ ಕಮಲಿ? ಪಕ್ಕದ ರೂಮಲ್ಲಿ ಟ್ವೀಟ್ ಮಾಡ್ತಿದ್ದಾಳೆ, ಯಾರೂ ಮಾತನಾಡಿಸಬಾರದಂತೆ. ಅಮಿತಾಬ್ ಬಚ್ಚನ್ ಕುರಿತು ಎಷ್ಟೊಂದು ಬ್ಲಾಗ್ಗಳು ಬಂದಿವೆ. 21ನೇ ಬ್ಲಾಗ್, 22ನೇ ಬ್ಲಾಗ್, 1000, 100,000, 101. ಕಮ್ಲಿ ಯಾವಾಗ ಬರುತ್ತಾಳೆ? ಅವಳೀಗ ಕಂಪ್ಯೂಟರ್ ದಾಸಿ. ಕಮಲಿಯನ್ನು ಸಂಪರ್ಕಿಸುವ ಒಂದೇ ದಾರಿ ಅಂದರೆ ಲ್ಯಾಪ್ಟಾಪ್. ರಾಮನ್ ಏನೋ ಟ್ವೀಟ್ ಮಾಡಿದ್ದಾರೆ. ಓಹ್ ಅಮ್ಮ ನನ್ನ ಅರಗಿಣಿ, ಮೇಲಿನ ಹಾಸ್ಯ ತುಣುಕನ್ನು ಓದಿ ಆನಂದಿಸು, ಓದಿ ಸಂತೋಷಪಡಿ. ಇದೇ ರೀತಿಯ ಹಾಸ್ಯದ ಸನ್ನಿವೇಶಗಳನ್ನು ಎಲ್ಲೆಲ್ಲಿ ನೋಡಿರುವಿರಿ ಎಂಬುದನ್ನು ತರಗತಿಯಲ್ಲಿ ಹೇಳು. ತರಗತಿಯಲ್ಲಿ ಆಲಿಸಿದ ಹಾಸ್ಯದ ಪ್ರಸಂಗವನ್ನು ಮನೆಯಲ್ಲಿ ಹಿರಿಯರೊಂದಿಗೆ ಹಂಚಿಕೋ. ಇಂತಹ ವಿವಿಧ ಹಾಸ್ಯದ ತುಣುಕುಗಳನ್ನು ವೃತ್ತಪತ್ರಿಕೆ, ಬಾಲಪತ್ರಿಕೆ ಇನ್ನಿತರ ಮೂಲಗಳಿಂದ ಸಂಗ್ರಹಿಸು. ತರಗತಿಯ ಶಿಕ್ಷಕರ ಸಹಾಯದಿಂದ ನಿಮ್ಮ ಹಾಸ್ಯ ಸಂಕಲನದ ಆಲ್ಬಮ್ ತಯಾರಿಸು. ನೋಡಿ, ಈ ಒಂದು ಚಟುವಟಿಕೆಯಲ್ಲಿ ಮಾತನಾಡಬೇಕು ನೀವು. ಹಾಸ್ಯದ ಸಂದರ್ಭಗಳನ್ನು ವೃತ್ತಪತ್ರಿಕೆ, ಬಾಲಪತ್ರಿಕೆ ಅಂದರೆ ಪತ್ರಿಕೆಗಳಿಂದ ಸಂಗ್ರಹಿಸಿ ಅವನ್ನು ಮತ್ತೆ
ಓದಬೇಕು. ಚಟುವಟಿಕೆ 7, ನಾವೇನು ಮಾಡೋಣ. ಕೆಳಗಿನ ಘಟನೆಯನ್ನು ಸೂಕ್ಷ್ಮವಾಗಿ ಗಮನಿಸು. ಒಂದು ಊರಿನಲ್ಲಿ ರೈತರೆಲ್ಲರೂ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದು ಸಮೃದ್ಧ ಜೀವನ ನಡೆಸುತ್ತಿದ್ದರು. ಅವರ ಶ್ರಮಕ್ಕೆ ಭೂಮಿ ತಾಯಿಯು ಸಾಕಷ್ಟು ಫಲ ನೀಡುತ್ತಾ ಅವರನ್ನೆಲ್ಲ ಸಲಹುತ್ತಿದ್ದಳು. ಹೀಗಿರುವಾಗ ಒಂದು ದಿನ ಪಕ್ಕದ ಕಾಡಿನಿಂದ ಕಾಡಾನೆಗಳ ದಂಡು ಊರಿನ ಹೊಲಗಳಿಗೆ ದಾಳಿ ಇಟ್ಟವು. ಊರಿನ ಜನರೆಲ್ಲರೂ ಗಾಬರಿಗೊಂಡರು ಹಾಗೂ ಬೆಳೆದ ಬೆಳೆಗಳೆಲ್ಲ ಆನೆಗಳ ಹಿಂಡಿನಿಂದ ನಾಶವಾಗಿತ್ತು. ಇದೇ ಬೇಸರದಲ್ಲಿ ಜೀವನ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾಡಾನೆಗಳ ದಂಡು ಅದೇ ಊರನ್ನು ಮತ್ತೆ ದಾಳಿ ಮಾಡಲು ಆಗಮಿಸಿತ್ತು. ಆ ದಿನ ಹೊಲದಲ್ಲಿ ನೀರು ಹಾಯಿಸಿ ಅಲ್ಲಿಯೇ ಮಲಗಿದ್ದ ಒಬ್ಬ ರೈತನನ್ನು ಆನೆಯ ದಂಡು ತುಳಿದು ಸಾಯಿಸಿತು. ಇದರಿಂದ ಕೋಪಗೊಂಡ ಊರಿನ ಪ್ರಮುಖರು ಅರಣ್ಯ ಇಲಾಖೆಗೆ ಕಾಡಾನೆಗಳ ದಾಳಿಯ ಬಗ್ಗೆ ದೂರು ಕೊಡಲು ಹೋದರು. ಊರಿನ ಜನರ ದೂರನ್ನು ಆಲಿಸಿದ ಅರಣ್ಯ ಇಲಾಖೆಯವರು ಕಾಡಾನೆಗಳ ದಾಳಿ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಮೇಲಿನ ಘಟನೆಯನ್ನು ತರಗತಿಯಲ್ಲಿ ಓದು. ಅಂದರೆ ಈ ಘಟನೆಯನ್ನು ಓದಬೇಕು. ಆಲಿಸಿದ ಘಟನೆಯ ಬಗ್ಗೆ ಸಹಪಾಠಿಗಳೊಂದಿಗೆ ಚರ್ಚಿಸು. ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಸಹಪಾಠಿಗಳಲ್ಲಿ, ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿ. ಚರ್ಚೆಯಲ್ಲಿ ನೀವು ಕೇಳಿದ ಪ್ರಶ್ನೆಗಳನ್ನು ಕೆಳಗೆ ನೀಡಿದ ಜಾಗದಲ್ಲಿ ಬರೆ. ನಿಮಗೆ ಈ ಚರ್ಚೆ ಮಾಡಬೇಕಾದ್ರೆ ಬಂದಂಥ ಪ್ರಶ್ನೆಗಳನ್ನು ನೀವು ಇಲ್ಲಿ ಕೆಳಗಡೆ ಬರಿತಾ ಹೋಗಬೇಕು. ನಿಮ್ಗೆ ಏನೇನು ಪ್ರಶ್ನೆ ಬಂದಿತ್ತು ಅಂತ, ಯಾಕೆ ಕಾಡಾನೆಗಳು ಊರಿಗೆ ಬಂದಿದ್ವು, ಆ ರೀತಿ ಪ್ರಶ್ನೆಗಳು ನಿಮ್ಗೆ ಏನೇ ಆಗಲಿ ಬರಲಿ. ಇಲ್ಲಿ ಅರಣ್ಯ ಇಲಾಖೆಯವರು ಕಾಡಾನೆ ದಾಳಿಗಳಿಗೆ ಏನು ಕ್ರಮ ತಗೊಳ್ಬಹುದು, ಈ ರೀತಿ ಏನಾದರೂ ಪ್ರಶ್ನೆಗಳು ಬರಲಿ, ಅದನ್ನು ಇಲ್ಲಿ ನೀವು ಕೆಳಗಡೆ ಖಾಲಿ ಜಾಗದಲ್ಲಿ ಬರಿತಾ ಹೋಗಬೇಕು. ಇಂತಹ ಪ್ರಕರಣಗಳ ಕುರಿತು ನಿಮ್ಮ ಸ್ಥಳೀಯ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅವರು ಕೈಗೊಂಡ ಕ್ರಮಗಳನ್ನು ತಿಳಿದುಕೋ. ಇಂತಹ ಪ್ರಕರಣಗಳು ಇನ್ನೂ ಬೇರೆ ಬೇರೆ ರೀತಿಯ ಪ್ರಕರಣಗಳು ಬಂದಿರುತ್ತೆ. ಚಿರತೆ ದಾಳಿ ಇರಬಹುದು, ಅಥವಾ ಇನ್ನು ಅನೇಕ ಕಾಡು ಪ್ರಾಣಿಗಳು ನಾಡಿಗೆ ಬಂದಿರತಕ್ಕಂಥದ್ದು ಇರಬಹುದು. ಅಲ್ಲಿ ಸ್ಥಳೀಯ ಪಂಚಾಯಿತಿಗಳು ಏನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಿ. ನೀನು ನಿನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಜಾಗರೂಕತೆಯಿಂದ ಹೇಗೆ ಇರಬೇಕೆಂಬುದನ್ನು ನಿಮ್ಮ ಹಿರಿಯರಿಂದ ಕೇಳಿ ತಿಳಿ. ನಿಮ್ಮ ಸುತ್ತಮುತ್ತಲ ಪರಿಸರ ಅನೇಕ ರೀತಿಯ ಪರಿಸರವನ್ನು ನಾವು ನೋಡಬಹುದು. ಬಯಲು ಪ್ರದೇಶ, ಗುಡ್ಡಗಾಡು ಪ್ರದೇಶ, ಮಲೆನಾಡು ಪ್ರದೇಶ ಇತ್ಯಾದಿ ಪರಿಸರಗಳಲ್ಲಿ ನೀವು ಜಾಗರೂಕತೆಯಿಂದ ಯಾವ ರೀತಿ ಇರಬೇಕು ಅನ್ನೋದನ್ನು ನಿಮ್ಮ ಹಿರಿಯರಿಂದ ಕೇಳಿ ತಿಳಿಯಿರಿ. ಚಟುವಟಿಕೆ 8, ಕವಿತೆ ಬರೆಯೋಣ. ನಿನಗೆ ಇಷ್ಟವಾದ ಕವಿತೆಯನ್ನು ಬರೆ. ನಿಮ್ಗೆ ಯಾವುದೇ ಒಂದು ಕವಿತೆ ಇಷ್ಟವಾಗಿದ್ದರೆ ಆ ಒಂದು ಕವಿತೆಯನ್ನು ಇಲ್ಲಿ ಬರೆಯಿರಿ. ಅಕಸ್ಮಾತ್ ನೀವೇ ಸ್ವಂತ ರಚನೆ ಮಾಡಿದ್ರೆ ಇಲ್ಲಿ ಬರೀರಿ, ಇಲ್ಲಾಂದರೆ ನಿಮಗೆ ಇಷ್ಟವಾದಂಥ ಯಾವುದೇ ಕವಿತೆ ಆಗಲಿ ಇಲ್ಲಿ ಬರೀತಕ್ಕಂಥ ಪ್ರಯತ್ನವನ್ನು ಮಾಡಿ. ಆ ನಂತರ ಏನು ಮಾಡಬೇಕು, ಈಗ 8 ಚಟುವಟಿಕೆಗಳು ಮುಗಿದ ನಂತರ ನನ್ನ ಕಲಿಕೆ ಹೀಗಿದೆ. ಇಲ್ಲಿ ಕಲಿಕಾ ಫಲ ಮತ್ತು ಪ್ರಯತ್ನ ಇದ್ದರೆ 1 ಕಪ್ ಕೊಟ್ಟಿದ್ದಾರೆ, ತೃಪ್ತಿಕರ ಇದ್ದರೆ 2 ಕಪ್ ಚಿತ್ರ ಇದೆ, ಸಂಪೂರ್ಣ ಇದ್ದರೆ 3 ಕಪ್ಪಿನ ಚಿತ್ರ ಇದೆ. ನೀವು ಸ್ವತಃ ನಿಮ್ಮ ಕಲಿಕೆಯನ್ನು ಮೌಲ್ಯಮಾಪನ ಮಾಡ್ಕೋಬೇಕು. 1, ಆಲಿಸಿದ ಅಥವಾ ಓದಿದ ಸಾಹಿತ್ಯಗಳ ವಿಷಯ, ವಸ್ತು, ಘಟನೆಗಳು, ಚಿತ್ರಗಳು, ಪಾತ್ರಗಳು, ಶಿರೋನಾಮೆಗಳ ಬಗ್ಗೆ ಮಾತನಾಡುತ್ತೇನೆ. ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ವಸ್ತು, ಘಟನೆ, ಚಿತ್ರ, ಪಾತ್ರ, ಶಿರೋನಾಮೆ ಇವುಗಳ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ ಅಂತ ಅಂದರೆ ಸಂಪೂರ್ಣ ಇದಕ್ಕೆ ನೀವು ಟಿಕ್ ಮಾರ್ಕನ್ನು ಹಾಕ್ಕೊಳ್ಳಿ ಅಥವಾ ರೈಟ್ ಮಾರ್ಕನ್ನು ಹಾಕ್ಕೊಳ್ಳಿ. ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ಇಲ್ಲಿಗೆ ರೈಟ್ ಹಾಕ್ಕೊಳ್ಳಿ. ಪರವಾಗಿಲ್ಲ, ನಾನು ತೃಪ್ತಿಕರವಾಗಿ ಪೂರೈಸಿದ್ದೀನಿ ಅಂದರೆ ಇಲ್ಲಿಗೆ ನೀವು ಟಿಕ್ ಮಾರ್ಕನ್ನು ಹಾಕೋಬೇಕು. 2ನೇದು, ಆಲಿಸಿದ ಅಥವಾ ಓದಿದ ಸಾಹಿತ್ಯಗಳ ವಿಷಯ, ವಸ್ತು, ಘಟನೆಗಳು, ಚಿತ್ರಗಳು, ಪಾತ್ರಗಳು, ಶಿರೋನಾಮೆಗಳ ಬಗ್ಗೆ ಪ್ರಶ್ನಿಸುತ್ತಾ ಸ್ವತಃ ಟಿಪ್ಪಣಿ ನೀಡುತ್ತೇನೆ. ಇಲ್ಲಿ ಮಾತನಾಡುತ್ತೇನೆ, ಇಲ್ಲಿ ಸ್ವತಃ ಟಿಪ್ಪಣಿ ನೀಡುತ್ತೇನೆ, ಪ್ರಶ್ನಿಸುತ್ತಾ. ಈ ಒಂದು ಕಲಿಕೆ ಬಂದರೆ ನೀವು ಇದೇ ರೀತಿ ಇಲ್ಲಿ ಯಾವುದಕ್ಕೆ ಬೇಕೋ ಅದಕ್ಕೆ ಟಿಕ್ ಮಾರ್ಕ್ ಹಾಕೋಬೇಕು. 3ನೇದು, ನನ್ನ ಸ್ವಂತ ಅಭಿಪ್ರಾಯಗಳನ್ನು ತರ್ಕಿಸಿ, ಚಿಂತಿಸಿ, ಚರ್ಚಿಸಿ ನಿರ್ಣಯಕ್ಕೆ ಬರುತ್ತೇನೆ.
ಈ ಒಂದು ಕಲಿಕೆ ನಿಮಗೆ ಬಂದರೆ ಇದನ್ನಷ್ಟೇ ಪ್ರಯತ್ನ ಇದರಲ್ಲಿ ಟಿಕ್ ಹಾಕ್ಕೊಳ್ಳಿ. ತೃಪ್ತಿಕರ ಆದರೆ ಇಲ್ಲಿಗೆ ಟಿಕ್ ಹಾಕ್ಕೊಳ್ಳಿ. ಸಂಪೂರ್ಣ ಆದರೆ ಇಲ್ಲಿಗೆ ಟಿಕ್ ಹಾಕ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಪ್ರಯತ್ನ ಕಲಿಕಾ ಫಲ 1 ಮುಗಿಯುತ್ತೆ. ಅನಂತರ ಸುಗಮಕಾರರ ಮಾಹಿತಿ ನಿಮ್ಮ ತರಗತಿಯ ನಿಮ್ಮ ವಿಷಯ ಶಿಕ್ಷಕರಿಗೆ ಇದನ್ನು ಕೊಟ್ಟರೆ ಅವರು ನೋಡಿಬಿಟ್ಟು ನಿಮಗೆ ಸೂಕ್ತವಾದ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿಗೆ ಕಲಿಕಾ ಫಲ 1 ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.